ಕತ್ತೆ ಈ ಎಲ್ಲ ಫ್ರೆಂಡ್ಸ್ಗೂ ಹಾಕಿದ್ರೆ ಸಿಗ್ನೇಚರ್ ತಗೊಳ್ಳೋಣ. ಮೇಡಮ್, ನಾವಿನ್ನು ಹೊರಡ್ತೀವಿ. ದತ್ತ ಅವರೇ, ಒಂದು ನಿಮಿಷ ಇರಿ. ರೂಪಾ ವಿಚಾರನ ಇವತ್ತೇ ಸೆಟಲ್ ಮಾಡಿಬಿಡೋಣ. ರೂಪಾ ರೂಪಾ ರೂಪಾ, ನಿನಗೆ 2 ಆಫರ್ ಕೊಡ್ತೀನಿ. ಯಾವ್ದು ಬೇಕೋ ಅದನ್ನು ನೀನೇ ಆರಿಸ್ಕೊ. ಮಗುನ ನಿನ್ನ ಜೊತೆ ಕರ್ಕೊಂಡು ಹೋಗಿ ಬೇರೆನೇ ಎತ್ತೀನಿ ಅನ್ನೋದಾದರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅಥವಾ ಮಗುನ ಇಲ್ಲೇ ಬಿಟ್ಟು ನಿನ್ನ ಪಾಡ್ ನೀನು ನೋಡ್ಕೋತೀನಿ ಅಂದರೂ ಸರಿಯೇ. ಮಗುನ ನಾನು ನೋಡ್ಕೋತೀನಿ, ನಿನಗದ್ರ ಚಿಂತೆ ಬೇಡ. 2ರಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೂ ಪರಿಹಾರ ಕೊಡಿಸ್ತೀನಿ. ನೀನೇನೇ ಆಯ್ಕೆ ಮಾಡಿಕೊಂಡ್ರೂ ಮೊದಲು ಚೇತುನ ಜೈಲಿಂದ ಬಿಡಿಸಿ ಹೋಗಬೇಕು. ನೀನೊಂದು ಅಪಾಲಜಿ ಲೆಟ್ರ್ ಬರ್ಕೊಟ್ರೆ ಅವನು ಬಿಡುಗಡೆ ಆಗುತ್ತೆ. ನನ್ನ ಮಗುನ ಕರ್ಕೊಂಡು ಹೋಗೋ ಬಗ್ಗೆ ಆಗಲಿ ಅಥವಾ ನಾನು ಒಬ್ಬಳೇ ಹೋಗೋ ಬಗ್ಗೆ ಆಗಲಿ ಯೋಚನೆ ಮಾಡಿರಲಿಲ್ಲ ಮೇಡಮ್. ಹಾಗಲ್ಲ ರೂಪಾ, ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳೇಬೇಕಲ್ವಾ? ಚೇತುನ ಬಿಡಿಸಿ ಅವನ್ನೇ ಮದುವೆ ಆಗಿ ಸೆಟ್ಲ್ ಆಗೋಣ ಅಂತಿದ್ದೆ ಮೇಡಮ್. ನೀವು ಅದೇ ಅಲ್ವಾ ಹೇಳಿದ್ದು? ಆದರೆ ಈಗಿನ ಪರಿಸ್ಥಿತಿ ಬೇರೆಯೇ ಇದೆಯಲ್ಲ ರೂಪಾ. ರಘು ಆಸ್ಪತ್ರೆಯಲ್ಲಿದ್ದಾನೆ. ಯಶು ಏನಾದರೂ ನನ್ನನ್ನು ಒಪ್ಕೊಳ್ಳೋದಿಲ್ಲ. ಪರಿಸ್ಥಿತಿ ಹೀಗಿರುವಾಗ ನಾನಾದರೂ ಹೇಗೆ ಕೇಳೋಕ್ಕಾಗತ್ತೆ? ಬಲವಂತ ಮಾಡಿದರೆ ಮುಂದೆ ಕಷ್ಟದ ದಿನಗಳನ್ನು ನೋಡಬೇಕಾಗಬಹುದು. ಎಷ್ಟೇ ಕಷ್ಟದ ಸಂದರ್ಭ ಬಂದರೂ ಎದುರಿಸೋ ಧೈರ್ಯ ಮಾಡಿದ್ದೀನಿ ಮೇಡಮ್. ಪ್ಲೀಸ್. ಸರಿ, ಹಾಗಾದರೆ ದತ್ತ ಅವರೇ, ಚೇತುನ ಜೈಲಿಂದ ಬಿಡಿಸಿ ಅವನ ಜೊತೆ ಇವಳು ಮದುವೆಗೆ ಏರ್ಪಾಡು ಮಾಡಿ. ಸರಿ ಮೇಡಮ್, ಹಾಗಾದರೆ ನಾವು ಇನ್ನು ಬರ್ತೀವಿ. ರೂಪಾ, ನನ್ನೊಂದು ರಿಕ್ವೆಸ್ಟ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಘು ಮನೆಯಲ್ಲಿ ಯಾವುದೇ ಗಲಾಟೆಗಳಾಗಬಾರ್ದು. ಟೆನ್ಷನ್ ಆದರೆ ನನ್ನ ಮಗನ ಜೀವಕ್ಕೆ ಅಪಾಯ.